ನೆಕ್ಸ್ಟ್ ನಾನು ನಿಮಗೆ ದೋಸೆ ಮತ್ತು ಪಲ್ಯ ಚಟ್ನಿನ ತೋರಿಸ್ತಾ ಇದ್ದೀನಿ, ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ದೋಸೆಗೆ ಹಾಕ್ಕೊಳ್ಳೋದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಚಟ್ನಿ ಮತ್ತು ಪಲ್ಯ ಒಬ್ಬರೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಈ ಥರ ಮಾಡ್ತೀನಿ, ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ಇಲ್ಲಿ ಸ್ವಲ್ಪ ಕಡಲೆ ಬೀಜ, ಒಂದು 2-3 ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು, ನೀವು ತೊಂದರೆ ಇಲ್ಲ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ. ಸೊ ಇದನ್ನು ಬೇಯಿಸ್ಕೊಂಡಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೊಬೇಕು ಚಟ್ನಿಗೆ, ದೋಸೆ ಚಟ್ನಿಗೆ ಅವಾಗೇ ರುಚಿ ಚೆನ್ನಾಗಿರೋದು. ಒಂದು ಸತಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ 1 ಇಂಚ್ ಆಗೋಷ್ಟು ಶುಂಠಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು, ಕಳೆಪಪ್ಪು ಒಂದು 2-3 ಸ್ಪೂನ್ ಆಗೋಷ್ಟು ಕಳೆಪಪ್ಪು ಹಾಕ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಬೇಕು. ಹುಣಸೆಹಣ್ಣು ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಕೂಡ ಚಟ್ನಿ ಚೆನ್ನಾಗಿರೋದಿಲ್ಲ. ನೋಡಿ, ನಾನು ಇವಾಗ ತೋರಿಸೋದಲ್ವ, ಅಷ್ಟೇ ಹುಣಸೆಹಣ್ಣು ಹಾಕ್ಕೊಬೇಕು. ಬೆಳ್ಳುಳ್ಳಿನೂ ಅಷ್ಟೇ 4 ಎಳಿಸ್ಲು ಹಾಕ್ಕೊಳ್ಳಿ, ಜಾಸ್ತಿ ಎಳಿಸ್ಲು ಹಾಕ್ಕೊಂಡ್ರೆ ಬರೀ ಬೆಳ್ಳುಳ್ಳಿ ಫ್ಲೇವರೇ ಬರುತ್ತೆ ಚಟ್ನಿ, ಆವಾಗಲೂ ಚೆನ್ನಾಗಿರೋದಿಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇದಕ್ಕೆ ಕೊಬ್ಬರಿ, ಕಡಲೆ ಬೀಜ ಮತ್ತು ಕಡಲೆಪಪ್ಪು ಇದನ್ನು ಜಾಸ್ತಿ ಹಾಕ್ಕೊಬೇಕು. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಹಾಕ್ಕೊಬೇಕು. ಸೊ ಇಷ್ಟು ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಗುತ್ತೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಸೂಪರಾಗಿರುತ್ತೆ. ಇದನ್ನು ಬರೀ ದೋಸೆಗೆ ಅಲ್ಲ, ಮುದ್ದೆಗೆ ತಿನ್ನಬೇಕಾದ್ರೂ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಒಗ್ಗರಣೆ ಮಾಡಿಕೊಂಡು, ಸೊ ಚಟ್ನಿನ ಯಾವತ್ತು ಕಾಯಿಸೋದಕ್ಕೆ ಹೋಗಬೇಡಿ, ಒಗ್ಗರಣೆ ಮಾಡಿಕೊಂಡು ಅದನ್ನು ಸ್ಟವ್ ಆಫ್ ಮಾಡಿ ಅದಕ್ಕೆ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಯಾಕಂದರೆ ಚಟ್ನಿನ ಕಾಯಿಸ್ಬಿಟ್ರೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ, ಅದರಲ್ಲಿರೋ ಫ್ಲೇವರ್ ಎಲ್ಲನೂ ಹೋಗ್ಬಿಟ್ಟಿರುತ್ತೆ, ಅಷ್ಟು ಸ್ವಲ್ಪ ಕೂಡ ರುಚಿ ಇರೋದಿಲ್ಲ. ಸೊ ಈ ಥರ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ದಪ್ಪ ಆಲೂಗಡ್ಡೆನ ಕಟ್ ಮಾಡಿ ಸೀಳ್ಬಿಟ್ಟು ಬೇಯಿಸ್ಕೊಳ್ಳಿ, ಬೇಗ ಬೆಂದ್ಕೊಳ್ಳುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸ್ಮ್ಯಾಶ್ ಕೂಡ ಬೇಗ ಮಾಡ್ಕೊಬೋದು ನಾವು. ಸೊ ಇದನ್ನು ಆರೋದಕ್ಕೆ ಬಿಟ್ಟು ನೆಕ್ಸ್ಟ್ ಈಗ ನಾನು ನೀಟಾಗಿ ಸಿಪ್ಪೆ ತಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡು ಸೈಡಿಗೆ ಎತ್ತಿಡೋಣ. ಇದನ್ನು ನೀವು ಸಿಪ್ಪೆ ತೆಗಿಬೇಕಾದ್ರೆ ಒಂದು ಸೈಡ್ಗೆ ಇಡಬೇಕಾದ್ರೆ ಒಂದು ಅರ್ಧ ಸ್ಮ್ಯಾಶ್ ಮಾಡಿಟ್ರೆ ಬಿಸಿ ಎಲ್ಲ ಆರ್ಕೊಂಡಿರುತ್ತೆ. ನೆಕ್ಸ್ಟ್ ನುಣ್ಣಕ್ಕೆ ಸ್ಮ್ಯಾಶ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ, ಓಕೆನಾ. ಸೊ ನಾನು ಆಲ್ರೆಡಿ ಅರ್ಧ ಮಾಡಿ ಇಟ್ಕೊಂಡು, ಈಗ ನೋಡಿ ನುಣ್ಣಕ್ಕೆ ನಾನು ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊತೀನಿ. ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಕಡಲೆಬೀಜ, ಕೆಲವರು ಕಡಲೆಬೀಜ ಇಷ್ಟಪಡೋದಿಲ್ಲ, ಬಟ್ ನನಗೆ ದೋಸೆಗೆ ಆಗಲಿ ಚಟ್ನಿಗೆ ಚಪಾತಿಗೆ ಕಡಲೆಬೀಜನ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ನನಗೆ ಇಷ್ಟ ಆಗೋದು. ಸೊ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ದಯವಿಟ್ಟು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ. ಸೊ ನೀಟಾಗಿ ಇದು ಫ್ರೈ ಆಗಿ ಖಾರ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡು ಆದಮೇಲೆ, ಸೊ ನೋಡಿ ನಿಮಗೆ ಎಷ್ಟು ಮಾತ್ರ ಫ್ರೈ ಆಗಿರಬೇಕು, ಯಾಕಂದರೆ ಕಡಲೆಬೀಜ ನಾವು ಹಾಗೆ ತಿಂತಿರಲ್ವ, ಆವಾಗಲೇ ನಮಗೆ ರುಚಿ ಇರೋದು. ಸೊ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಆಲೂಗಡ್ಡೆ ಪಲ್ಯಗೆ ಎಷ್ಟು ಈರುಳ್ಳಿ ಹಾಕ್ಕೊಂಡ್ರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ಇದು ನಮಗೆ. ಸೊ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು, ಅರ್ಧಂಬರ್ಧ ಈರುಳ್ಳಿ ಬೆಂದರೆ ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ನಮಗೆ. ನೀಟಾಗಿ ಇದು ನಮಗೆ ಫ್ರೈ ಆಗಿರಬೇಕು. ಆಮೇಲೆ ಅರಿಶಿನ ಪುಡಿನ ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು, ಯಾಕಂದರೆ ನಾವು ಆಲ್ರೆಡಿ ಆಲೂಗಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಫ್ರೈ ಮಾಡಿಕೊಂಡು, ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಈರುಳ್ಳಿ ರೆಸಿಪೀಸ್ಗೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಸೊ ಇನ್ನೊಂದು ಸಿಂಪಲ್ ಟಿಪ್ ಏನು ಅಂತಂದರೆ, ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ಸಕ್ಕರೆ ಇದಕ್ಕೆ ಯೂಸ್ ಮಾಡಿ ನೋಡಿ, ಇದರ ರುಚಿ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಬೇಕು ನೀವು, ಓಕೆನಾ. ಸೊ ಇಷ್ಟಾದಮೇಲೆ ನೀವು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಒಂದು ಆಲೂಗಡ್ಡೆನ ಕಂಪ್ಲೀಟಾಗಿ ಇದಕ್ಕೆ ಹಾಕ್ಬಿಟ್ಟು, ಸೊ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ವಾಟರ್ನ ನೀವು ಆ್ಯಡ್ ಮಾಡ್ಕೊಬೇಕು ಇದಕ್ಕೆ. ಯಾಕಂದರೆ ನಿಮಗೆ ತುಂಬ ಜಾಸ್ತಿ ನೀರಂಗೆ ಬೇಕು ಪಲ್ಯ, ನೀರಂತಂದರೆ ಸ್ವಲ್ಪ ಗೊಜ್ಜು ಥರ ಬೇಕು ಪಲ್ಯ ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ. ಇಲ್ಲ ಬೇಡ ನಿಮಗೆ ಅದೇ ಥರ ಇರಬೇಕು ಅಂದರೆ ಈ ಥರನೇ ಮಾಡ್ಕೊಳ್ಳಿ. ಯಾಕಂದರೆ ಉಂಡೆ ಥರ ಸಿಗ್ತಾಯಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಕೆಲವರು ಫೀಲ್ ಆಗ್ತಾರೆ. ಸೊ ಕೆಲವರಿಗೆ ಸ್ಮ್ಯಾಶ್ಡ್ ಹಾಕಿದರೆ ಇಷ್ಟ ಅಂತ ಕೆಲವರು ಫೀಲ್ ಆಗ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರೋದು. ಸೊ ಇಷ್ಟ ಆದಮೇಲೆ ಪಲ್ಯ ಮತ್ತು ಚಟ್ನಿ ಎರಡೂ ಸಹ ರೆಡಿ ಆಯಿತು. ಸೊ ನೆಕ್ಸ್ಟ್ ದೋಸೆ ಸುಟ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ನಾನ್ ಸ್ಟಿಕ್ ದೋಸೆ ಪ್ಯಾನ್ನ ಯೂಸ್ ಮಾಡ್ತಾಯಿಲ್ಲ, ನಾನಿಲ್ಲಿ ಕಂಪ್ಲೀಟಾಗಿ ಕಬ್ಬಿಣದು ಹಳೇ ಕಾಲದ ಹೆಂಚನ್ನು ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ನಮ್ಮ ಅತ್ತೆ ತಗೊಟ್ಟಿರೋಂಥ ಒಂದು ಹೆಂಚಂತೆ ಇದು. ಸೊ ನೋಡಿ, ಹಳೇ ಕಾಲದ ಹೆಂಚಿದು. ಇದಕ್ಕೆ ದೋಸೆನ ಹಾಕ್ಕೊಂಡ್ರೆ
ಪ್ರಾಪರಾಗಿರೋಂಥ ಒಂದು ಕನ್ಸಿಸ್ಟೆನ್ಸಿ ಇರೋಂಥ ಒಂದು ದೋಸೆ ಬರುತ್ತೆ. ಯಾಕಂದರೆ ನಾನ್ ಸ್ಟಿಕ್ಸ್ಗೆಲ್ಲ ಇವಾಗ ನ್ಯೂಸಸ್ ಬರ್ತಾ ಇದೆ ಅಲ್ವಾ, ಅದು ಇದು ಹಾಗೆ ಹೀಗೆ ಅಂತ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ದೋಸೆ ಮತ್ತು ಪಲ್ಯ ಚಟ್ನಿ ಎರಡೂ ಸಹ ರೆಡಿ ಆಗುತ್ತೆ. ಸೊ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಪಲ್ಯನ ಮತ್ತು ಚಟ್ನಿನ ಹೇಗಿರುತ್ತೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ ಕೇಸ್ ಸೊ ನಿಮಗೆ ದೋಸೆಗೆ ವಿತ್ ಮೆಷರ್ಮೆಂಟ್ ಯಾವ ರೀತಿ ದೋಸೆಗೆ ಹಾಕ್ಕೊಬೇಕಂತ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಗೆ ಹಾಕ್ಕೊಳ್ಳೋದಂತಲೂ ತೋರಿಸ್ಕೊಡ್ತೀನಿ. ಸೊ ಈಗ ದೋಸೆ ಪಲ್ಯ ಚಟ್ನಿ ಎರಡೂ ಸಹ ರೆಡಿ ಆಯಿತು. ನೀವಂತೂ ಈ ಥರ ಒಂದು ಚಟ್ನಿ ಮತ್ತು ಪಲ್ಯನ ಟ್ರೈ ಮಾಡಲೇಬೇಕು. ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಅನದರ್ ರೆಸಿಪೀಸ್ ಜೊತೆಲೇ ಪಾರ್ಟ್ 2 ಅಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ.